ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಬೆಳಗ್ಗೆ ಟಿಫನ್ಗೆ ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡಿದ್ದೆ. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಇವಾಗ ಹಲಸಿನಕಾಯಿ ಸೀಸನ್ ಅಲ್ವಾ ಇವಾಗ, ಸೊ 2 ಹಲಸಿನಕಾಯಿನ ತಂದಿದ್ರು ಹಸ್ಬೆಂಡು. ಅದರಲ್ಲಿ ಒಂದನ್ನು ಕೆಚ್ಚಿಸ್ಕೊಂಡು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ, ತೀರ ಸಣ್ಣ ಸೈಜ್ ಆದರೆ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಹಲಸಿನಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಟೊಮೊಟೊನ ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿನ ಹೆಚ್ಚಿಟ್ಬಿಟ್ಟು ಅಕ್ಕಿನ ಇಲ್ಲಿ ಒಂದು 5 to 10 ಮಿನಿಟ್ಸು ನೆನೆಯೋದಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಚಿಲ್ಲಿ ಮತ್ತು ಇಲ್ಲಿ ತೋರಿಸಿರೋಷ್ಟು ಮಸಾಲೆನ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿನ ರುಬ್ಬೋದಕ್ಕೆ ಹಾಕಿ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. 1 ಎಲೆ ಪಲಾವ್ ಎಲೆ, 1 ಇಂಚಷ್ಟು ಚಕ್ಕೆನ ಹಾಕಿ ಈರುಳ್ಳಿನ ಹಾಕಿ 5 ಮಿನಿಟ್ಸ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇಲ್ಲಿ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಹಲಸಿನಕಾಯಿನ ಹಾಕಿದ್ದೀನಿ. ಅದಕ್ಕೆ ನಾನಿಲ್ಲಿ ಬಂದು ಫ್ರೈ ಮಾಡಿಬಿಟ್ಟು ಕಸೂರಿ ಮೇಥಿ, ಮನೆಯಲ್ಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡಿ 5 ಮಿನಿಟ್ಸು ಮುಚ್ಚಿ ಬೇಯಿಸಬೇಕು. ಇದು ಬೆಂದ ಮೇಲೆ ಇಲ್ಲಿ ನಾನು ಆವಾಗಲೇ ಹೆಚ್ಚಿಟ್ಟಿದ್ದಂಥ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 2-3 ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಮತ್ತೆ 2 ಮಿನಿಟ್ಸ್ ಬಾಯ್ಲ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕಿದ ಮೇಲೆ ಡಿಫ್ರೆಂಟ್ ಟೇಸ್ಟ್ನೇ ಕೊಡುತ್ತೆ. ಆಮೇಲೆ ಆವಾಗಲೇ ರುಬ್ಬಿಟ್ಟಿದ್ದಂಥ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಅದು ಕುದಿ ಬಂದಮೇಲೆ ಅದಕ್ಕೆ ನೆನೆಸಿಟ್ಟಿದ್ದಂಥ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕಿ ಮುಚ್ಚಿಬಿಟ್ಟು 10 ಮಿನಿಟ್ಸ್ ಹಾಗೆ ಕುಕ್ ಮಾಡಿ ಲಾಸ್ಟಲ್ಲಿ 2 ಮಿನಿಟ್ಸು ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ಇದ್ರ ಮುಂದೆ ಯಾವ ನಾನ್ ವೆಜ್ಜು ಅಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡಿದೆ ಒಂದ್ಸಲ ನಾನು ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬಿಟ್ಟು ಬಿರಿಯಾನಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಸೀಸನ್ ಮುಗಿಯೋಷ್ಟರಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಿಯಾಗಿರೋ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ನನ್ನ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಥ್ಯಾಂಕ್ ಯು.